ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಮೈ ಸೆಲ್ಫ್ ನೀತು. ಈ ವಿಡಿಯೋ ನಾನು ಯಾರ್ಯಾರಿಗೆ ರಾಖಿನ ಕಟ್ಟಿದೆ ಮತ್ತು ಯಾವ ರೀತಿ ನಾವು ರಾಖಿ ಹಬ್ಬನ ಸೆಲೆಬ್ರೇಟ್ ಮಾಡಿದ್ರಿ ಅಂತ ಈ ವಿಡಿಯೋನಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಈಗ ನೋಡ್ತಿರೋರು ನನ್ನ ಸೆಕೆಂಡ್ ತಮ್ಮ ಆಗಬೇಕು, ನನ್ನ ಸೆಕೆಂಡ್ ಚಿಕ್ಕಪ್ಪ ಮಗ. ಸೊ ನಮ್ಮ ಮನೆಯಲ್ಲಿ ನಾನೇ ಹೆಣ್ಮಗು ಆಗಿರೋದ್ರಿಂದ ನಾನೇ ಕಟ್ಟಬೇಕು. ಸೊ ಇವರೆಲ್ಲ ವೆಯ್ಟ್ ಮಾಡ್ತಿದ್ರು. ಆ್ಯಕ್ಚುಲಿ ಇದು ರಾಖಿ ಹಬ್ಬ ಅಲ್ಲ, ಅದಕ್ಕಿಂತ ಮುಂದಿನ ದಿವಸ. ಬಿಕಾಸ್ ರಾಖಿ ಹಬ್ಬದ ದಿವಸ ತುಂಬ ಆಫೀಸ್ ವರ್ಕ್ ಇರೋದ್ರಿಂದ ನಾನು ಎಲ್ಲೂ ಔಟ್ಸೈಡ್ ಹೋಗೋಕ್ಕಾಗಲಿಲ್ಲ ಇವ್ರಿಗೆಲ್ಲ ಕಟ್ಟೋದಕ್ಕೆ. ಸೊ ದ್ಯಾಟ್ ನಾನು ಪ್ಲ್ಯಾನ್ ಮಾಡಿಕೊಂಡೆ ನೆಕ್ಸ್ಟ್ ಡೇ ಕಟ್ಟೋಣ ಅಂತ ಹೇಳ್ಬಿಟ್ಟು. ಇವರೆಲ್ಲ ತುಂಬ ಬೇಜಾರಾಗಿದ್ರು, ಅಕ್ಕ ಯಾವಾಗ ಬಂದು ಕಟ್ತಾಳೆ ಅಂತ ಹೇಳ್ಬಿಟ್ಟು. ಇವರೆಲ್ಲ ತುಂಬ ಖುಷಿಪಟ್ಟರು. ನಾನು ಹೋಗಿ ನನಗಂತಾನೆ ವೆಯ್ಟ್ ಮಾಡ್ತಿದ್ರು. ಮತ್ತು ಅದನ್ನು ಮುಗಿಸ್ಕೊಂಡು ಇಲ್ಲಿ ಹೋಟೆಲ್ಗಂತ ಬಂದ್ರಿ. ಸೊ ಡಿನ್ನರ್ ಇಲ್ಲೇ ಮಾಡ್ಕೊಂಡು ಹೋಗೋಣ ಅಂತ ಹೇಳಿಬಿಟ್ಟು ನಾನು, ಯಶು ಮತ್ತು ನನ್ನ ತಮ್ಮ ಚೇತನ್. ಸೊ ಇಲ್ಲಿ ಯಶು ಬಂದು ನಿಮ್ಗೆಲ್ಲರಿಗೂ ಗೊತ್ತು, ನನ್ನ ಲಾಸ್ಟ್ ಚಿಕ್ಕಪ್ಪ ಮಗ. ಇವನು ಎಲ್ಲರಿಗಿಂತ ಚಿಕ್ಕವನು, ನಮ್ಮೆಲ್ಲರಿಗಿಂತನೂ. ಸೊ ಇವ್ರಿಗೆಲ್ಲ ನಾನು ನಮ್ಮ ಮನೆಯಲ್ಲಿ ಕಟ್ತೀನಿ, ಅದನ್ನು ಕೂಡ ನೀವು ನೋಡ್ತೀರಾ ಇದೇ ಬ್ಲಾಗಲ್ಲಿ. ಸೊ ನಾನು ಎಲ್ಲ ಅರೇಂಜ್ ಮಾಡಿಕೊಂಡೆ. ಸೊ ಆರತಿ ತಟ್ಟೆ ಮತ್ತು ಇಲ್ಲಿ ರಾಖಿ ತಂದಿದ್ದೆ, ಅದು ಮತ್ತು ಸ್ವೀಟ್ ಮತ್ತು ಅಕ್ಷತೆ ಕಾಳು ಅವ್ರ ತಲೆ ಮೇಲೆ ಹಾಕೋಕ್ಕೆ, ಮತ್ತು ಒಂದು ಕುಂಕುಮ ಇಟ್ಕೊಂಡೆ. ಸೊ ಇವ್ರನ್ನ ಈ ರೀತಿ ಕೊಡಿಸಿದ್ದೀನಿ. ಒಳ್ಳೆ ಬಿಸ್ನೆಸ್ ಇದು, ಪ್ರಾಫಿಟ್ ಮಾಡೋ ಬಿಸ್ನೆಸ್. ಪ್ರಾಫಿಟ್ ಮಾಡೋ ಬಿಸ್ನೆಸ್ ಅಂತಮ್ಮ. ಇದ್ರಾಗ ಎಷ್ಟು ಗೊತ್ತಾ, ದುಡ್ಡು ಮಾಡೋ ಬಿಸ್ನೆಸ್, ಮಾಡೋ ಬಿಸ್ನೆಸ್. ಪಾಪ ಇನ್ನೂ ನನ್ನ ತಮ್ಮ ಮಿಸ್ಸಿಂಗ್. ಅವ್ನು ನಾನು ನಿಮ್ಮ ವಿಡಿಯೋನಲ್ಲಿ ತೋರಿಸ್ತೀನಿ. ಫಸ್ಟಲ್ಲಿ ಸ್ಟಾರ್ಟಿಂಗಲ್ಲೇ ಹಾಕಿದ್ದೀನಿ ಅಲ್ವಾ, ಅವ್ನು ಮಿಸ್ಸಿಂಗು. ಬಿಕಾಸ್ ಅವನು ನಮ್ಮ ಮನೆಗೆ ಬರಲ್ಲ ಅಂತ ಹೇಳ್ದ. ನಾನು ಅದಕ್ಕೆ ಅವ್ನಿಗೆ ಅಲ್ಲೇ ಕಟ್ಬಿಟ್ಟು ಬಂದೆ. ಏನೋ ಎಕ್ಸಾಮ್ಸ್ ಇತ್ತಂತೆ, ಸೊ ಅದಕ್ಕೆ. ಇವನು ನಮ್ಮ ಯಶ್ವಿ ಎಲ್ಲಕ್ಕಿಂತ ಚಿಕ್ಕವನು. ಇವನು ಸ್ವಲ್ಪ ನಾಚಿಕೆ ಜಾಸ್ತಿ, ಒಳಗಡೆನೇ ನಡೀತಿದೆ ನೋಡಿ. ಅವ್ನು ಝೂಮ್ ಮಾಡಿ ಗಿಫ್ಟ್ ಅಂತ ಕೊಡು. ವೇಟ್ ಮಾಡ್ರು. ವೇಟ್, ಮೈ ಗಾಡ್, ವೇಟ್. ಇವಾಗ ಸ್ವೀಟ್ ತಿನ್ಸ್ಬೇಕಾ? ಏನು ಸ್ವೀಟ್ ತಿನ್ಸು. ಯಾರಿಗೆ ಏನು ಬೇಕು? ನಿಮ್ಕ ಇಬ್ರಿಗೂ ಹಾಫ್ ಕೊಡು. ಅದೊಂದು ಚೂರು ಇದೊಂದು ಚೂರು. ನಿಮ್ಮ ಕಪ್ಪು ಬಾಯಿ ಫುಲ್ ತಿನ್ಬಿಡ್ತೈತೆ. ಅವ್ನು ಕೊಂಚೂರು ಕೊಡೋದು. ಆಮೇಲೆ ನನ್ಗೆ ವಾಪಸ್ ತಿನ್ಸೇ ಇಲ್ಲ ಚೇತನ್. ತಿನ್ಸ್ತಾನೆ ಇಸ್ಕ. ನಾನು ಜಾಸ್ತಿ ಸ್ವೀಟ್ ತಿನ್ನಲ್ಲ, ಸೊ ನಾನು ಸ್ವಲ್ಪನೇ ತಿಂದೆ. ಯಶ್ವಿಕ್ ಲಾಡು ಬೇಕಂದ್ರೆ ಬೈಟ್. ಲಾಡು ಥರನೇ ಇದ್ದಾನೆ ಅಲ್ವಾ ನಮ್ಮ ಯಶ್ವಿಕ್? ಆಮೇಲೆ ನೀನೇ ತಿನ್ಕೊ. ಸೊ ನೋಡಿ, ನಾನು ಆರತಿ ತಟ್ಟೆನೂ ಮಾಡ್ಕೊಂಡಿದ್ದೀನಿ ಮತ್ತು ಇದ್ರೊಳಗಡೆ ದೀಪನೂ ಇಟ್ಕೊಂಡಿದ್ದೀನಿ. ಸೊ ದಟ್ ಇವರಿಬ್ಬರಿಗೂ ಆರತಿ ತೆಗೆಯೋಣ ಅಂತ ಹೇಳ್ಬಿಟ್ಟು. ನೀಟಾಗಿ ಕೂತ್ಕೊಳ್ಳಿ. ಇಬ್ಬರಿಗೂ ಒಂದೇ ಸರಿ ಮಾಡು. ಎಷ್ಟು ತಲೆ ಇತ್ತಪ್ಪ? ನೀವು ಹಾಕ್ಬೇಕಾಗಿರೋ, ದೊಡ್ಡವರು ಚಿಕ್ಕವರು ಅಲ್ಲ. ಪಾದ ತೊಳಿತಮ್ಮ. ತೊಳೆದು ಬಿಟ್ಟು ಇವ್ನು ನೆಕ್ಸ್ಟ್ ಮದುವೆ ಮಾಡ್ಬಿಡ್ತೀನಿ. ಒಬ್ಬೊಬ್ಬರೇ ಬಂದು ನನ್ನ ಕಾಲು ಮುಟ್ಬಿಟ್ಟು ಆಶೀರ್ವಾದ ತಗೊಳ್ಳಿ. ದೊಡ್ಡವ್ರು ಬರಲಿ ಫಸ್ಟು.
ಮೈ ಸ್ವಲ್ಪ zoom. ನೀವು ಮಕ್ಕಳಿ ನಮ್ಮ ಮಕ್ಕಳು 3 times ಮಕ್ಕಬೇಕು. ಲಿಯೋ ನಿಂಗೆ ಬಂದ ಶೋಭ ನಮ್ಮ ಲಿಯೋ ಹುಡುಗಿ ಆಕ್ಚುಲಿ ರಾಖಿ ಕಟ್ಬೇಕು. ಯಶ್ವಿಕ್ ಬಾಪ ನಮ್ಮ ಯಶ್ವಿಕ್ ಚೆನ್ನಾಗಿದ್ದೆಲ್ಲ ಪಾಲಿಸ್ತಾನೆ. ಚೆನ್ನಾಗಿ ಎಕ್ಸಾಮ್ಸ್ ಬರಿ, ಚೆನ್ನಾಗಿ ಮಾರ್ಕ್ಸ್ ತಗೋ ಯಶ್ವಿಕ್. ಗಾಡ್ ಬ್ಲೆಸ್ ಯು. ಒಳ್ಳೆ ವಿದ್ಯಾವಂತನಾಗು. ನೆಕ್ಸ್ಟ್ ಕೊಡಿ ಗಿಫ್ಟ್ಸ್. ಏ ಲಿಯೋ ಕರೆಯೋದ್ನ ಈ ಕಡೆ. ನಮ್ಮ ತಮ್ಮ ಯಶ್ವಿಕ್ ಮಾತಾಡ್ಸ್ಬೇಡರು. ಇವ್ ನೋಡಿ ಫಸ್ಟ್ ಕೂಡ ನೀವು ನಂದು ರಾಖಿ ಬ್ಲಾಗ್ ನೋಡಿದ್ರೆ ಅವನು 10 rupees ಕೊಡ್ತಿದ್ದಾನೆ. ಓ ಮೈ ಗಾಡ್. ಚೇತನ್ ಗಿವ್ ಮೀ. ಯಶ್ವಿಕ್ ಓಪನ್ ಮಾಡ, ಓಪನ್ ಮಾಡ. ಥ್ಯಾಂಕ್ ಯು. ಯಶು ಓಪನ್ ಮಾಡೋದು ಬಾಕ್ಸ್. ಚೇತನ್ ಇದು ಮಾತ್ರ ನೋಡಿ ಗಿಫ್ಟ್ ಕೊಡೋದು ಯಾವ ರೀತಿ ಲಿಯೋ ಬೈಲಿ ಕಡೆ ಫೋಟೋ ಹಿಡಿಬೇಕಾ? ಇರಿ ಇನ್ನಷ್ಟು. ಹ್ಯಾಪಿ ರಕ್ಷಾ ಬಂಧನ್ ಟು ಮೈ ಸ್ವೀಟ್ ಸಿಸ್ಟರ್. ಥ್ಯಾಂಕ್ ಯು ಸೋ ಮಚ್. ಫೋಟೋ ಎಲ್ಲರೂ ಯಶು, ಎಲ್ಲರೂ ಯಶು ಇದೇನೇನ ಫೋಟೋದು. ನಂಗೆ ಗೊತ್ತು ನನ್ನ ತಮ್ಮ ಏನೋ ಕಿತಾಪತಿ ಫಸ್ಟೇ 10 rupees ಕೊಟ್ಟವನೆ ಅಂದ್ರೆ ಓಕೆ ಇದು ಓಪನ್ ಮಾಡಿದ್ರೆ ಏನೋ ಬೇಜಾರು ಪಡ್ಬೋದು ಅಂತ 10 rupees ಕೊಟ್ಟವನ. ಇದೆ ನಂಗೆ ಏನೋ ಅಳ್ಳಾಡ್ತಾ ಇದೆ, ಏನೋ ಕಲ್ಲುಗಳೆಲ್ಲ ತುಂಬಿಸ್ಕೊಂಡ್ ಬಂದಿರ್ತಾನೆ. ಯಶ್ವಿಕ್ ನಂಗೆ ನಮ್ಮ ತಮ್ಮ ಇನ್ನೊಬ್ಬ ತಮ್ಮ ಗಿಫ್ಟ್ ತಗೊಂಡ್ ಬಂದಿದ್ದಾನೆ. ಕಮ್ ಯಶ್ವಿಕ್. ಅವ್ನ ಪಾಪ ಕಾಸಿಗೆ ಖರ್ಚಾಗೋಯ್ತಂತ ಬೇಜಾರಾಗವನೆ. ಓ ಕೈ ಕಕ್ಕೊಳೋದು, ಬಟ್ ನಾನು ಯೂಸ್ ಮಾಡಲ್ಲ, ಬಟ್ ನಾನು ಇಟ್ಕೊಂತೀನಿ. ಓಕೆನಾ? ಓ ಮತ್ತೆ ಇದು ತಗೊಂಡ್ಬಂದಿದ್ದಾನೆ ಬ್ರಾಸ್ಲೆಟ್ ತರ. ಅದು ಇದು ಬ್ರಾಸ್ಲೆಟ್ ಅಂದ್ರೆ ಹೇರ್ ಬ್ಯಾಂಡ ಬ್ರಾಸ್ಲೆಟ್. ದೆನ್ ಒನ್ ರಿಂಗ್. ಥ್ಯಾಂಕ್ ಯು ಸೋ ಮಚ್ ಯಶ್ವಿಕ್. ಇದು ಯೂಸ್ ಮಾಡ್ಕೊತೀನಿ. ಐ ಲವ್ ದಿಸ್. ಬಟ್ ನಾನು ಇವೆರಡು ಯೂಸ್ ಮಾಡಲ್ಲ, ಬಟ್ ನಾನು ಎತ್ತಿಕೊಂತೀನಿ. ಓಕೆನಾ? ಥ್ಯಾಂಕ್ ಯು ಸೋ ಮಚ್. ಅವ್ನ ಪಾಪ ಬೇಜಾರಾಗೋನೆ ಕಾಸು ಖರ್ಚಾಗೋಯ್ತಂತ. ಅವ್ನ ಮಕ್ಕ ನೋಡ್ತಾ ಗೊತ್ತಾದೆ ಕಾಸು ಏನೇ ಲೋಪ. ನೋಡಿ ಫ್ರೆಂಡ್ಸ್, ಇವಾಗ ನನ್ನ ತಮ್ಮ ಏನ್ ಗಿಫ್ಟ್ ತಂದಿದ್ದಾನೆ ಅದು ಓಪನ್ ಮಾಡ್ತಿದ್ದೀನಿ. ಐ ಡೋಂಟ್ ನೋ ವಾಟ್ ಹಿ ಬ್ರಾಟ್. ಫ್ರೆಂಡ್ಸ್ ಪಕ್ಕ ಕಲದು ಚುಮ್ಕ ಮಂಜೆ ನಂಗಂತೂ ಹಂಗೆ ಅನ್ಸ್ತಿದೆ ಬಿಕಾಸ್ ಐ ನಾಟ್ ಬಿಲೀವ್ ಹಿಮ್. ಮೊನ್ನೆ ಬರ್ತ್ಡೇ ಕೂಡ ಅದೇ ಗಿಫ್ಟ್ ಮಾಡಿದ್ದ. ನಂದೇ ಬಾಟಲ್ನ ಪ್ಯಾಕ್ ಎಷ್ಟು ನೀಟಾಗಿ ಪ್ಯಾಕ್ ಮಾಡಿ ನಾನು ಅಯ್ಯೋ ಏನಪ್ಪ ಇವರು ನಂದೇ ಪ್ರೈಸ್ ಏನೋ ಗಿಫ್ಟ್ ನ ತಗೊಂಡೋಗ್ಬಿಟ್ಟು ರ್ಯಾಪ್ ಮಾಡ್ಕೊಂಡ್ ಬಂದಿರ್ತಾನೆ. ಏನೋ ಕೇಕ್ ಬಾಕ್ಸ್ ಅಲ್ಲಿ ಹಾಕೊಂಡವನೆ. ಯಾವಾಗ್ಲೂ ಹಿಂಗೆ ಮಾಡ್ತಾರೆ. ನೋ he brought lace. ಒಂದು lace and silk. Thanks Chetan. ನೋಡಿ ಇವಳು ನಮ್ಮ ತಂಗಿ, ಇವಳಿಗೂ ನಾನು ಸ್ವಲ್ಪ ಕೊಟ್ಬಿಡ್ತೀನಿ ಬಿಕಾಸ್ ಇವಳು ರಾಖಿ ಕಟ್ಟಿಲ್ಲ ನಿಮ್ಮಿಬ್ರಿಗೂನು. ಬಟ್ ನೆಕ್ಸ್ಟ್ ಟೈಮ್ ನಿನ್ ಕೈಯಲ್ಲೂ ಕಟ್ಸ್ತೀನಿ. ಸರಿನಾ? ನಾವಿಬ್ರು ತಿನ್ನೋಣ.